ಕರ್ತನ ಘನವಾದ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ಮತ್ತೊಮ್ಮೆ ಕರ್ತನ ಪ್ರಸನ್ನತೆಯಲ್ಲಿ ನಾವು ಈ ಸಾಯಂಕಾಲ ಕಾಣಿಸಿಕೊಳ್ಳುವ ಹಾಗೆ ದೇವರು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ ಮಾಡೋಣ. ಈ ಸಮಯದಲ್ಲಿ ನಾವು ಕಲಿತಿದ್ದಂತ ವಾಕ್ಯ ಬರೋಣ. ಯೆಶಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ, ಅಲ್ಲಿ 17ನೇ ವರ್ಷದಿಂದ 24ನೇ ವರ್ಷ ತನಕ ನಾವು ಮತ್ತೊಮ್ಮೆ ಓದಿಕೊಳ್ಳುವಂತರಾಗಿರೋಣ. ಯೆರೂಸಲೇಮಿನ ಮುಂದಿನ ಸುಸ್ಥಿತಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೆರೂಸಲೇಮ್ ಮತ್ತೆ ಏನಾಗ್ತದೆ, ಮುಂದಿನ ಸುಸ್ಥಿತಿ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬಂದು ಈ ಲೋಕದಲ್ಲಿ ತನ್ನ ರಾಜ್ಯವನ್ನ ಸ್ಥಾಪಿಸುವಾಗ ಯೆರೂಸಲೇಮ್ ಹೇಗಿರ್ತದೆ ಎಂಬ ಸತ್ಯವನ್ನ ಮತ್ತು ಅಲ್ಲಿನ ಜನರು ಹೇಗಿರ್ತಾರೆ ಎಂಬ ಸತ್ಯವನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕಳೆದ ದಿವಸದಲ್ಲಿ ನಾವು ಕೆಲವು ವಿಷಯಗಳನ್ನ ನೋಡಿದೆವು. ಏನ್ ಕಾಣ್ತೇವೆ ಅಲ್ಲಿ ಎಂಬುದಾಗಿ, ಎಂತ ಆಶೀರ್ವಾದಗಳು ಅಲ್ಲಿ ಇರ್ತದೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದ್ವಿ. ಮತ್ತೊಮ್ಮೆ ಅದನ್ನ ಓದಿಕೊಳ್ಳುವಂತರಾಗಿರೋಣ. 17ನೇ ವರ್ಷದಿಂದ 24ನೇ ವರ್ಷ ತನಕ ಓದಲಿಕ್ಕೆ ಇಷ್ಟವುಳ್ಳಂತವ್ರು ಓದ್ಬೋದು. ಯೆರೂಸಲೇಮಿನ ಮುಂದಿನ ಸುಸ್ಥಿತಿ. ನೀವು ಭೂಷಿತ ರಾಜನನ್ನು ಕಣ್ಣಾರೆ ದರ್ಶನ ಮಾಡುವಿರಿ, ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ತುಂಬ ನೋಡುವಿರಿ. ಆಗ ನೀವು ಇಂದಿನ ಭಯವನ್ನು ಮನುಷ್ಯಗೆ ತಂದುಕೊಳ್ಳುತ್ತಾ, ಕಪವನ್ನು ಲೆಕ್ಕಿಸಿದವನು ಎಲ್ಲಿ, ತೂಕ ಮಾಡಿದವನು ಎಲ್ಲಿ, ಬುರುಜುಗಳನ್ನು ಗಣಿಸಿದವನು ಎಲ್ಲಿ ಅಂದುಕೊಳ್ಳುವಿರಿ. ನಿಮಗೆ ತಿಳಿಯಲಾಗದ ಅನ್ಯ ಭಾಷೆಯನ್ನು, ನೀವು ಗ್ರಹಿಸಲಾರದ ತೊದಲು ಮಾತುಗಳನ್ನು ಆಡುವ ಆ ಕ್ರೂರ ಜನರನ್ನು ಕಾಣದೇ ಇರುವಿರಿ. ನಿಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಯೆರೂಸಲೇಮ್ ನೆಮ್ಮದಿಯು ನಿವಾಸವಾಗಿಯೂ ಗೂಟ ಕೆಳದ ಹಗ್ಗ ಹರಿಯದ ಒಂದು ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಅಲ್ಲಿ ಯೆಹೋವನು ಘನವಂತವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ ಗಾನನಾವಿಯು ಸಂಚರಿಸುವ ವಿಸ್ತೀರ್ಣ ನದಿಗಳಂತೆ ನಮ್ಮೊಂದಿಗಿರುವನು. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನು. ನಿನ್ನ ಹಗ್ಗಗಳು ಸಡಿಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು. ಪಟವನ್ನು ಮುದುರದಂತೆ ಹಿಡಿದಿರಲಿಕ್ಕೂ ಆಗಲಿಲ್ಲ. ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು. ಕುಂಟರು ಸೂಲಿಗೆ ಮಾಡಿದರು. ಚಿಯೋನಿನ ಯಾವ ನಿವಾಸಿಯು ತಾನು ಅಸ್ತತ್ವವನ್ನು ಎಂದು ಹೇಳನು. ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಕರ್ತನಿಗೆ ಮಹಿಮೆಯಾಗಲಿ ಪ್ರಿಯರೇ. ಓದಂತ ವಾಕ್ಯವನ್ನು ಕರ್ತನು ಆಶೀರ್ವದಿಸಲಿ. ನಾವು ಕಳೆದ ಸಾರಿ ಅಲ್ಲಿ ಯೆರೂಸಲೇಮಿನ ಮುಂದಿನ ಸುಸ್ಥಿತಿ ಕುರಿತಾಗಿ ನೋಡುವಾಗ ಮೊದಲನೇದಾಗಿ ನಾವು ನೋಡುವಂಥದ್ದು, ನೀವು ಭೂಷಿತ ರಾಜನನ್ನು ಕಣ್ಣಾರೆ ಕಾಣುವಿರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದ್ರೆ ದ ಕಿಂಗ್ ಇನ್ ಇಸ್ ಬ್ಯೂಟಿ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಆ ಒಂದು ಬ್ಯೂಟಿಯಲ್ಲಿ ಇರುವಂತ ಅರಸನನ್ನ ಕಾಣುತ್ತಾರೆ ಎಂಬುದಾಗಿ ನೋಡುವಂತರಾಗಿದೆ. ಮೊದಲನೇ ಒಂದು ವಿಷಯ ಏನ್ ಆಶೀರ್ವಾದ ಎಂಬುದಾಗಿ ಹೇಳುವಾಗ, ಕಣ್ಣಾರೆ ಆ ಅರಸನನ್ನ ದರ್ಶನ ಮಾಡುವಂಥದ್ದು, ಆ ಮಹಿಮೆ ಅರಸನನ್ನ, ಭೂಷಿತ ಅರಸನನ್ನ ಆತನ ವೈಭವದಲ್ಲಿ ನಾವು ಕಾಣುವುದನ್ನ ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಓಕೆ, ಈತನ ಅರಸನು ಮಾತ್ರವಲ್ಲ, ಆತನ ವೈಭವದಲ್ಲಿ, ಆತನ ಭೂಷಿತದಲ್ಲಿ ಕಾಣಿಸಿಕೊಡ್ತಾನೆ ಎಂಬ ಸತ್ಯವನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. ಮೊದಲನೇ ಒಂದು ಸತ್ಯ. ಎರಡನೇದಾಗಿ ನೋಡುವಾಗ, ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ಣು ತುಂಬಾ ನೋಡುವಿರಿ. ಅತಿ ವಿಸ್ತಾರವಾದ ಸ್ವಂತ ದೇಶ, ಸ್ವದೇಶವನ್ನು ಕಣ್ಣಾರೆ ಕಣ್ಣು ತುಂಬಾ ನೋಡುವಿರಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡುವಂತರಾಗಿದೆ. ಒಂದು ಸಾರಿ ಮೋಶೆಗೆ ದೇವರು ಒಂದು ಬೆಟ್ಟದ ಮೇಲೆಗೆ ಕರೆದುಕೊಂಡು ಹೋಗಿ ಆತನಿಗೆ ಕಾನಾನ್ ದೇಶವನ್ನೆಲ್ಲ ತೋರಿಸಿದನು. ಇದು ನಿಮ್ಮ ಪಿತೃಗಳಿಗೆ ಮಾಡಿದಂತಹ ವಾಗ್ದಾನದ ದೇಶ, ಇದನ್ನು ನೀನು ಇಲ್ಲಿಂದ ನೋಡುಕೋ ಎಂಬುದಾಗಿ ಹೇಳಿದನು. ಅವನಲ್ಲಿ ಕಣ್ತುಂಬಾ ನೋಡಿಕೊಂಡನು. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆ ಒಂದು ಕಾನಾನ್ ದೇಶವನ್ನ ಮೋಶೆ ನೋಡಿಕೊಂಡಷ್ಟೇನೆ, ಆದ್ರೆ ಅದರಲ್ಲಿ ಸೇರ್ಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ದಿವಸ ಅದೇ ರೀತಿಯಲ್ಲಿ ಅವರ ಸ್ವದೇಶವನ್ನ ಕಣ್ಣು ತುಂಬಾ ನೋಡುತ್ತಾರೆ. ಈಗ ಇಸ್ರಾಯೇಲರು ಈ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಚದರಿ ಹೋಗಿದ್ದಾರೆ.
ಎರಡು ಕುಲವಾಗಿದ್ದಾರೆ, ಎರಡು ಗುಂಪಾಗಿದ್ದಾರೆ. ಒಂದು ಗುಂಪಿಲ್ಲಿ ಆಲ್ರೆಡಿ ಎಲ್ಲಾ ಕಡೆ ಚದರಿ ಹೋಗಿದೆ, 10 ಕುಲಗಳು. ಇನ್ನೆರಡು ಕುಲ ಯೆರೂಸಲೇಮ್ನಲ್ಲಿ ಯೂದಾಯದಲ್ಲಿದೆ. ಯೂದಾಯದ ಕೆಲವು ಪಟ್ಟಣಗಳು ಸಹ ವಶವಾಗಿವೆ, ಅಶ್ಶೂರಿಗೆ ವಶವಾಗಿವೆ. ನಂತರ ಯೆರೂಸಲೇಮು ಸಹ ವಶವಾಗ್ಲಿಕ್ಕಿದೆ. ಆ ಬ್ಯಾಬಿಲೋನರು ಬಂದು ವಶ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನೋಡುವಂತರಾಗಿದೆ. ನಂತರ ಅವರೆಲ್ಲಾ ಕಡೆ ಸರಿಯಾಗಿ ಚದುರಿಸಲ್ಪಟ್ಟವರಾಗಿರುತ್ತಾರೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಅವರು ತಿರುಗಿ ಬರುವುದನ್ನು ನೋಡುತ್ತೇವೆ. ಮತ್ತೆಯೂ ಸಹ ಅವರು ಚದರಿ ಹೋಗುವುದನ್ನು ನೋಡುತ್ತೇವೆ. ಕ್ರಿಸ್ತ ಶಕ 70ರಲ್ಲಿ ಮತ್ತೆ ಅವರು ಚದರಿ ಹೋದದರ ಕುರಿತಾಗಿ ನಾವು ನೋಡುತ್ತೇವೆ. ನಂತರ ಈಗ 1948ರಲ್ಲಿ ಅವರು ಮತ್ತೆ ಕೂಡಿಕೊಂಡಿರುವುದನ್ನು ನೋಡುವಂತರಾಗಿದೆ. ಸಂಪೂರ್ಣವಾಗಿ ಎಲ್ಲರೂ ಬಂದಿಲ್ಲ, ಇನ್ನು ಅನೇಕರು ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಅವರಿಗೆ ಸ್ವದೇಶ ಇನ್ನೂ ಸಹ ಸಿಕ್ಕದೆ ಇದೆ. ಅವರ ಅಲ್ಲಿ ಬೈಬಲ್ ಬರೆಯಲ್ಪಟ್ಟದ್ದು ಅತಿ ವಿಸ್ತಾರವಾದ ಸ್ವದೇಶ ಎಂಬುದಾಗಿ ನೋಡುತ್ತೇವೆ. ಅಷ್ಟೊಂದು ದೊಡ್ಡದಾದಂತ ದೇಶವನ್ನು ಅವರು ಕಣ್ಣು ತುಂಬಾ ನೋಡುತ್ತಾರೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಯೂಫ್ರಟಿಸ್ ಮೊದಲುಗೊಂಡು ಆ ಐಗುಪ್ತದ ಮಹಾನದಿಯಿಂದ ಯೂಫ್ರಟಿಸ್ ನದಿಯವರೆಗಿರ್ತಕ್ಕಂಥ ಭೂ ಪ್ರದೇಶವೆಲ್ಲವೂ ಇಸ್ರಾಯೇಲರಿಗೆ ದೇವರು ಪ್ರಾಮಿಸ್ ಮಾಡಿರ್ತಕ್ಕಂಥ ಅಥವಾ ವಾಗ್ದಾನ ಮಾಡಿರ್ತಕ್ಕಂಥ ದೇಶ ಎಂಬುದಾಗಿ ನೋಡುತ್ತೇವೆ. ಅಬ್ರಾಮನಿಗೆ ಫಸ್ಟ್ ವಾಗ್ದಾನ ಮಾಡದಂತದ್ದು, ನೀವು ಚೆನ್ನಾಗಿ ತಿಳಿಯತಕ್ಕದ್ದೇನೆಂಬುದಾಗಿ ದೇವರು ಹೇಳಿ ಇಲ್ಲಿ ಐಗುಪ್ತದ ಮಹಾನದಿಯಿಂದ ಯೂಫ್ರಟಿಸ್ ನದಿಯವರೆಗೂ ನಿನ್ನ ಈ ದೇಶವನ್ನ ನಿನಗೂ ನಿನ್ನ ಸಂತತಿಗೂ ಕೊಡುವೆನೆಂಬುದಾಗಿ ದೇವರು ಪ್ರಾಮಿಸ್ ಮಾಡಿದನು. ಅಷ್ಟು ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಎಂಬುದನ್ನ ನೋಡುವಂತರಾಗಿದ್ದೇವೆ. ಅವರಿಗೆ ಒಂದು ಸಣ್ಣ ಪ್ರಾಂತ್ಯದಲ್ಲಿ ಅವರು ಆಡಳಿತ ಮಾಡ್ಕೊಂಡಿದ್ದಾರೆ. ಅದರಿಂದ ಒಂದು ದಿವಸ ಕರ್ತನು ತನ್ನ ಒಂದು ದರ್ಶನ ಕೊಡುವಾಗ, ತನ್ನ ಮಹಿಮೆಯಲ್ಲಿ ತನ್ನ ಭೂಷಿತ ತನ್ನ ವೈಭವದಲ್ಲಿ ದರ್ಶನ ಕೊಡುವಾಗ ಆತನನ್ನು ಕಾಣುವುದು ಮಾತ್ರವಲ್ಲ, ಆ ಸ್ವದೇಶವನ್ನು ಅವರು ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ಣು ತುಂಬಾ ನೋಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ಇದು ದೇವರು ಅಬ್ರಾಹ್ಮನಿಗೆ ಪ್ರಾಮಿಸ್ ಮಾಡದಂತ ಒಂದು ದೇಶ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ 18ನೇ ವಚನಕ್ಕೆ ಬರುವಾಗ, ಆಗ ನೀವು ಇಂದಿನ ಭಯವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ, ಅಂದ್ರೆ ಹಿಂದೆ ಭಯದಲ್ಲಿ ಬದುಕ್ತಾ ಇದ್ರು, ಆ ಭಯವನ್ನ ನಾವು ಯಾವ ರೀತಿಯಲ್ಲಿ ಭಯದಲ್ಲಿ ಬದುಕ್ತಾ ಇದ್ವಿ ಎಂಬುದನ್ನ ಅವ್ರ ಮನಸ್ಸಿಗೆ ತಂದುಕೊಳ್ಳುತ್ತಾರಂತೆ. ಅಂದ್ರೆ ಆ ದಿನಗಳಲ್ಲಿ ಶತ್ರುಗಳು ದಾಳಿ ಮಾಡುವಾಗ ಅವರನ್ನ ಸೋಲಿಸ್ಲಿಕ್ಕೆ ಅಥವಾ ಅವರ ಪಟ್ಟಣವನ್ನು ವಶ ಮಾಡಿಕೊಳ್ಳಿಕ್ಕೆ ಬರುವಾಗ ಅವ್ರು ಯಾವ ರೀತಿಯಲ್ಲಿ ಅವರು ಭಯದಲ್ಲಿ ಬದುಕ್ತಾ ಇದ್ರು ಅದನ್ನ ನೆನಪು ಮಾಡಿಕೊಡ್ತಾರೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆ ದಿನಗಳಲ್ಲಿ ಕಪ್ಪ ಕೇಳುವಂತವ್ರು ಇದ್ರು, ಇಷ್ಟು ಕೊಡ್ಬೇಕೆಂಬುದಾಗಿದ್ರು ಶತ್ರುಗಳು ಅಲ್ವೇ. ಅದನ್ನ ತೂಕ ಮಾಡುವಂತವ್ರು ಇದ್ರು, ಬುರುಜುಗಳು ಅಂದ್ರೆ ಟವರ್ಸ್ ಗಳನ್ನ ಎಣಿಸುವಂತವ್ರು ಇದ್ರು. ಎಷ್ಟು ಈ ಪಟ್ಟಣದಲ್ಲಿ ಎಷ್ಟು ಬುರುಜುಗಳಿದೆ, ಅದನ್ನ ಹೇಗೆ ಕೆಡಿಬೇಕು ಎಂಬುದಾಗೆಲ್ಲ ಅವರು ಲೆಕ್ಕ ಮಾಡ್ಕೊಳ್ತಾ ಇದ್ರು. ಈಗ ಅವ್ರು ಎಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಮೊದಲು ಆ ಭಯದಲ್ಲಿ ಇದ್ದದ್ದನ್ನ ನೆನಪು ಮಾಡಿಕೊಂಡು ಅವ್ರು ಇರುವುದನ್ನು ನೋಡುತ್ತೇವೆ. ಆದ್ರೆ ಈಗೇನಿಲ್ಲ, ಅವ್ರಿಗೆ ಯಾವ ಭಯವಿಲ್ಲ ಎಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದೇವೆ. ಈ ಮೊದಲನೇದು ಅವರು ಭೂಷಿತ ರಾಜನನ್ನ ಕಾಣುತ್ತಾರೆ. ಎರಡನೇದು ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ತುಂಬ ನೋಡುತ್ತಾರೆ. ನಂತರ ಅವ್ರಿಗೆ ಯಾವ ಭಯವು ಇಲ್ಲದೆ ಬದುಕ್ತಾರೆ ಎಂಬ ಸತ್ಯವನ್ನ ನೋಡುತ್ತೇವೆ. ಹಳೆ ಭಯ ಹಿಂದೆ ಇತ್ತಲ್ಲ, ಆ ಭಯವನ್ನು ನೆನಪು ಮಾಡ್ಕೊಂಡು ಅವ್ರ ಮನಸ್ಸನ್ನು ನೆನಪು ಮಾಡ್ಕೊಂಡು ಹೇಳುವಂತ ಒಂದು ವಿಷಯವನ್ನ ನೋಡುವಂತವರಾಗಿದ್ದೇವೆ. ಈ 3 ವಿಷಯಗಳನ್ನ ನಾವು ಕಳೆದ ಸಾರಿ ಕಲಿತಾ ಬಂದ್ವಿ. ಒಂದು, ಭೂಷಿತ ರಾಜನ ಕಾಣುವಂಥದ್ದು, ಅತಿ ವಿಸ್ತಾರವಾದ ಸ್ವದೇಶವನ್ನ ಅವ್ರು ನೋಡುವಂಥದ್ದು. ನಂತರ ಅವರು ಆ ಹಳೆ ಭಯವನ್ನು ನೆನಪು ಮಾಡಿಕೊಂಡು ಈಗ ಭಯವಿಲ್ಲದೆ ಬದುಕುವುದನ್ನ ನಾವು ಕೇಳಿಸ್ಕೊಳ್ತಾ ಬಂದಿವಿ. ನಂತರ 19ನೇ ವಚನಕ್ಕೆ ಬರುವಾಗ, ನಿಮಗೆ ತಿಳಿಯಲಾಗದ ಅನ್ಯ ಭಾಷೆಯನ್ನು ನೀವು ಗ್ರಹಿಸಲಾಗದ ತೊದಲು ಮಾತುಗಳನ್ನು ಆಡುವ ಆ ಕ್ರೂರ ಜನರನ್ನು ಕಾಣದೆ ಇರುವಿರಿ. ಅಲ್ಲಿ ನಾವು ಹಿಂದೆ ಓದಂತ ವಾಕ್ಯದಲ್ಲಿ 2 ಸಾರಿ ಕಾಣುವಿರಿ ಅಂತ ಅಲ್ಲೇ, ಕಣ್ಣು ತುಂಬಾ ನೋಡುವಿರಿ. ಒಂದು, ಭೂಷಿತ ರಾಜರನ್ನ, ಸ್ವದೇಶವನ್ನ. ಇಲ್ಲಿ ನೋಡ್ತೇವೆ ಯಾರನ್ನ ಕಾಣೋದಿಲ್ಲ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಕ್ರೂರ ಜನರನ್ನು ಕಾಣದೆ ಇರುವಿರಿ ಅಂದ್ರೆ ಶತ್ರುಗಳನ್ನ, ಅನ್ಯ ಭಾಷೆ ಆಡುವಂತವರನ್ನ, ಗ್ರಹಿಸಲಾರದ ತೊದಲು ಮಾತುಗಳನ್ನ ಆಡುವಂತವರನ್ನ ನೀವು ಇನ್ನು ಮೇಲೆ ಕ್ರೂರ ಜನರನ್ನ ಕಾಣದೆ ಇರುವಿರಿ. ಅಂದ್ರೆ ಯಾವ ಶತ್ರು ಇಲ್ಲದೆ ಇರುತ್ತಾರೆ ಎಂಬ ಸತ್ಯವನ್ನು ನೋಡುತ್ತೇವೆ. ಯಾವುದೇ ರೀತಿಯ ಶತ್ರು ಭಯವಿಲ್ಲದೆ ಬದುಕುವಂತ ಒಂದು ಜೀವಿತ ಅವ್ರದ್ದಾಗ್ತದೆ ಎಂಬುದಾಗಿ ನೋಡುತ್ತೇವೆ. ಒಂದು ಉದಾಹರಣೆಗೆ ಹಳೆ ಒಡಂಬಡಿಕೆ ಎಕ್ಸಾಂಪಲ್ ಏನಂದ್ರೆ, ಉದಾಹರಣೆ ನೋಡುವಂತದ್ದು ಏನಂದ್ರೆ ಸೊಲೊಮೋನನ ಆಡಳಿತ. ಸೊಲೊಮೋನ ಆಡಳಿತದಲ್ಲಿ ಯಾವ ಒಂದು ಸಮಸ್ಯೆ ಇಲ್ಲದೆ ದೇಶವು ಸಮಾಧಾನ ಸ್ಥಿತಿಯಲ್ಲಿ ಇತ್ತು ಎಂಬುದನ್ನು ನೋಡುತ್ತೇವೆ. ಯಾವ ಯುದ್ಧಗಳಿಲ್ಲದೆ ಅವನ ಆಡಳಿತಕ್ಕೆ ಬಂದಾಗ ದೇಶವು ಸಮಾಧಾನ ಸ್ಥಿತಿಯಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಈ ಸೊಲೊಮೋನ ಆಡಳಿತ ಒಂದು ಕ್ರಿಸ್ತನ ಆಡಳಿತಕ್ಕೆ ಒಂದು ಛಾಯೆಯಾಗಿ, ಒಂದು ನೆರಳಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ಕರ್ತನಾಂತ ಯೇಸುವಿನ ಆಡಳಿತದಲ್ಲಿ ಅಲ್ಲಿ ಯಾವ ಶತ್ರು ಭಯವಿಲ್ಲದೆ
ಜನರು ಬದುಕುತ್ತಾರೆ ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಆ ಕ್ರೂರ ಜನರನ್ನು ಕಾಣದೆ ಇರುವಿರಿ. ಇಲ್ಲಿ ಕಾಣುವಿರಿ, ಕಾಣದೆ ಇರುವಿರಿ. ಒಂದು ಏನ್ ಕಾಣ್ತಾರೆ? ಭೂಷಿತ ರಾಜನನ್ನ ಕಾಣ್ತಾರೆ, ತದನಂತರ ಸ್ವದೇಶವನ್ನ ಅವರು ಕಾಣ್ತಾರೆ. ಆದ್ರೆ ಯಾರನ್ನ ಕಾಣಲ್ಲ ಅಂದ್ರೆ ಕ್ರೂರ ಜನರನ್ನ, ಶತ್ರುಗಳನ್ನ ಕಾಣದೇ ಇರ್ತಾರೆ ಎಂಬ ಸತ್ಯವನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಇದು ಬಹಳ ಆಶೀರ್ವಾದಕರವಾದ ಒಂದು ವಿಷಯವಾಗಿದೆ. ಈ ದಿನಗಳು ನೋಡುವಾಗ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಇಸ್ರಾಯೇಲ್ಗೆ ಅಥವಾ ಪ್ಯಾಲಿಸ್ಟೈನ್ ಏನಿದೆ, ಈಗ ಇಸ್ರಾಯೇಲ್ ಆಡಳಿತ ಮಾಡ್ತಾ ಇದೆಯಲ್ಲ, ಆ ದೇಶಕ್ಕೆ ಏನಿದೆ? ಸುತ್ತಮುತ್ತ ವೈರಿಗಳೇ. ಯಾವಾಗ ಬೇಕಾದ್ರೆ ಅಟ್ಯಾಕ್ ಮಾಡುವಂತ ಒಂದು ಶತ್ರುಗಳು ಸುತ್ತಲಿರುವುದನ್ನು ನೋಡುವಂತರಾಗಿದ್ದೇವೆ. ಆದ್ರೆ ಒಂದು ದಿವಸ ಈ ಯೆರೂಸಲೇಮಿಗೆ ಅಥವಾ ಚಿಯೋನಿಗೆ ಯಾವ ಶತ್ರು ಭಯ ಇಲ್ಲದೆ, ಯಾವ ಕ್ರೂರ ಒಂದು ಜನರಿಂದ ಅವರು ಹಿಂಸೆಗೊಳಗಾಗದೆ, ಅವ್ರನ್ನ ಕಾಣದೆ ಇರ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಂತರ ನಾವು 20ನೇ ವಚನಕ್ಕೆ 5ನೇ ಒಂದು ಮೊದಲನೇದು ಭೂಷಿತ ರಾಜನನ್ನ ಕಾಣುವಂಥದ್ದು, ಅತಿ ವಿಸ್ತಾರವಾದ ಸ್ವದೇಶವನ್ನು ನೋಡುವಂಥದ್ದು, ನಂತರ ಭಯವಿಲ್ಲದೆ ಬದುಕುವಂಥದ್ದು, ಶತ್ರು ಅಥವಾ ಕ್ರೂರ ಜನರನ್ನ ಕಾಣದೆ ಇರುವಂತದ್ದು ಎಂಬುದನ್ನ ನೋಡುವಂತರಾಗಿದ್ದೇವೆ. ಇದು ಮುಂದಿನ ಯೆರೂಸಲೇಮಿನ ಸುಸ್ಥಿತಿಯ ಕುರಿತಾಗಿ ನಾವು ಕಲಿತಾ ಇರುವಂತದ್ದು. ನಂತರ ನೋಡುವಾಗ 20ನೇ ವಚನ ಬರುವಾಗ 5ನೇ ವಿಷಯ, ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಯೆರೂಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಕಣ್ಣಾರೆ ಕಾಣುವಿರಿ, ಮತ್ತೊಂದು ಕಣ್ಣಾರೆ ಕಾಣುವಿರಿ. ಏನ್ ಕಾಣುವಿರಿ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಚಿಯೋನ್ ಪಟ್ಟಣದ ಸ್ಥಿತಿ ಹೇಗಿರ್ತದೆ ಎಂಬುದನ್ನ. ಚಿಯೋನ್ ಪಟ್ಟಣ, ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಅದರರ್ಥ ಅಲ್ಲಿ ಉತ್ಸವ, ಫೀಸ್ಟ್, ಹಬ್ಬಗಳು, ಉತ್ಸವ, ಉಲ್ಲಾಸ ಇರುವುದನ್ನು ನೀವು ಕಾಣುತ್ತೀರಾ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಮತ್ತೆ ನೋಡ್ತೇವೆ, ಯೆರೂಸಲೇಮ್ ನೆಮ್ಮದಿಯ ನಿವಾಸವಾಗಿಯೂ, ನೆಮ್ಮದಿಯಿಂದಿರುವುದನ್ನು ನೀವು ನೋಡ್ತೀರಾ. ನೆಮ್ಮದಿ, ಒಂದು ಉತ್ಸವ ಇರ್ತದೆ ಪಟ್ಟಣದಲ್ಲಿ, ಯಾವಾಗಲೂ ಉಲ್ಲಾಸ, ಉತ್ಸವ, ಸಂಭ್ರಮ ಇರುವಂತದ್ದಾಗಿರ್ತದೆ. ನಂತರ ಅಷ್ಟು ಮಾತ್ರವಲ್ಲದೆ ಅಲ್ಲಿ ಯೆರೂಸಲೇಮ್ ನೆಮ್ಮದಿಯ ನಿವಾಸವಾಗಿಯೂ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೆರೂಸಲೇಮ್ ನೆಮ್ಮದಿಯ ನಿವಾಸವಾಗಿರ್ತದೆ. ನಂತರ ಮತ್ತೆ ನೋಡುತ್ತೇವೆ, ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಅಂದ್ರರ್ಥ ಅದು ಸ್ಥಿರವಾಗಿರ್ತದೆ ಎಂಬುದನ್ನು ನೋಡುವಂತರಾಗಿದೆ. ಯೆರೂಸಲೇಮ್ ಉತ್ಸವದಲ್ಲಿರುತ್ತದೆ, ನಂತರ ನೆಮ್ಮದಿಯಾಗಿರ್ತದೆ, ಅದು ಸ್ಥಿರವಾಗಿರ್ತದೆ. ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಾಣುವಿರಿ. ಅಂದ್ರೆ ಒಂದು ಗುಡಾರ ಹಾಕ್ಬೇಕಾದ್ರೆ ಗೂಟ ಬೇಕು ಮತ್ತು ಹಗ್ಗ ಬೇಕಲ್ವೇ? ಹಗ್ಗ, ಗೂಟ ಆ ಗುಡಾರವನ್ನ ಭದ್ರಪಡಿಸುವುದಾಗಿದೆ, ಸ್ಥಿರಪಡಿಸುವುದಾಗಿದೆ. ಒಂದು ವೇಳೆ ಸ್ವಲ್ಪ ದಿನ ಆದ್ಮೇಲೆ ಏನಾಗ್ತದೆ, ಗೂಟ ಲೂಸ್ ಆಗಿ ಹೊರಗಡೆ ಬರ್ತದೆ, ಹಗ್ಗ ಕಿತ್ತು ಹೋಗ್ತದೆ. ಆದ್ರೆ ಯೆರೂಸಲೇಮ್ ಹಾಗೆ ಅಲ್ಲ, ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. ಚಿಯೋನ್ ಮತ್ತು ಯೆರೂಸಲೇಮಿನ ಆ ಒಂದು ಸ್ಥಿತಿಯನ್ನು ಹೆಂಗ್ ನೋಡ್ತೀರಾ ನೀವು? ಉತ್ಸವದಲ್ಲಿ ನೋಡುತ್ತೀರಾ, ನೆಮ್ಮದಿಯಾಗಿರೋದನ್ನ ನೋಡುತ್ತೀರಾ. ಈಗ ಅಲ್ಲಿ ನೆಮ್ಮದಿ ಇಲ್ಲ, ಈ ದಿನಗಳಲ್ಲಿ ನೆಮ್ಮದಿ ಇಲ್ಲ ಜನರಿಗೆ. ಯಾವಾಗ ಯುದ್ಧ ಆಗ್ತದೆ, ಯಾವಾಗ ಮಿಸೈಲ್ಸ್ ಗಳು ಬರ್ತಾವ, ಯಾವಾಗ ದಾಳಿ ನಡೀತದೆ ಎಂಬ ಭಯದಲ್ಲಿ ಅವರು ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಅದರಿಂದ ಇಲ್ಲಿ ನೋಡುತ್ತೇವೆ, ಯೆರೂಸಲೇಮ್ ನೆಮ್ಮದಿ ನಿವಾಸವಾಗಿ, ಗೂಟ ಕೇಳದ ಹಗ್ಗಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಮತ್ತೊಂದು ನೀವು ಕಣ್ಣಾರೆ ಕಾಣುವಂಥದ್ದು ಯೆರೂಸಲೇಮ್ ಮತ್ತು ಚಿಯೋನ್. ಹೇಗೆ? ಉತ್ಸವ, ನಂತರ ನೆಮ್ಮದಿ, ಸ್ಥಿರವಾಗಿರುವುದನ್ನ ಕಾಣ್ತೀರಾ. ಯೆರೂಸಲೇಮ್ ಸ್ಥಿರವಾಗಿರುವುದನ್ನ, ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವುದನ್ನ ನೀವು ಕಾಣುತ್ತೀರಾ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ ಪ್ರೇರೆ. ಓಕೆ, 5ನೇ ವಿಷಯ ಅಂದ್ರೆ ಯೆರೂಸಲೇಮ್ ಚಿಯೋನ್ ಹೇಗಿರ್ತದೆ ಎಂಬುದಾಗಿ 5ನೇ ವಿಷಯದಲ್ಲಿ ಅದರಲ್ಲಿ 3 ವಿಷಯಗಳು ನೋಡ್ತೇವೆ. ಒಂದು, ಅದು ಉತ್ಸವ ನಡೆಯುವ ಪಟ್ಟಣವಾಗಿರ್ತದೆ. ನಂತರ ಅದು ನೆಮ್ಮದಿಯ ನಿವಾಸವಾಗಿರ್ತದೆ. ಅದು ಎಂದಿಗೂ ಅದು ಕದಲದಂತ ಅಥವಾ ಸ್ಥಿರವಾಗಿ ಒಂದೇ ಕಡೆ ಇರುವಂತ ಪಟ್ಟಣವಾಗಿರ್ತದೆ ಎಂಬ ಸತ್ಯವನ್ನಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ನಂತರ 21ನೇ ವಚನ ಬರೋಣ. ಅಲ್ಲಿ ಯೆಹೋವನು ಘನ ಹೊಂದಿದವನಾಗಿ, ಅಲ್ಲಿ ಬಹಳ ಚಂದ ಮಾತದ್ದು, ಯೆಹೋವನು ಘನ ಹೊಂದಿದವನಾಗಿ, ಎಲ್ಲಿ? ಯೆರೂಸಲೇಮಿನಲ್ಲಿ, ಚಿಯೋನ್ನಲ್ಲಿ ಯೆಹೋವನು ಘನ ಹೊಂದಿದವನಾಗಿ, ಹುಟ್ಟುಗೋಲಿನ ದೋಣಿ ಹೋಗದೆ
ಘನ ನಾವೆಯು ಸಂಚರಿಸಿದ ವಿಸ್ತೀರ್ಣ ನದಿ ನದಗಳಂತೆ ನಮ್ಮೊಂದಿಗಿರುವನು. ದೇವರ ಪ್ರಸನ್ನತೆ ಹೇಗಿರ್ತದೆ ಅವ್ರ ಜೊತೆಯಲ್ಲಿ ಎಂಬುದನ್ನು ನೋಡುವಂತರಾಗಿದ್ದೇವೆ. ದೇವರು ಹೇಗಿರ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ ಅಂದ್ರೆ ವಿಸ್ತೀರ್ಣ ನದಿ ನದಗಳಂತೆ ನಿಮ್ಮೊಂದಿಗಿರುವನು. ಅಂದ್ರೆ ವಿಸ್ತೀರ್ಣ, ಬ್ರಾಡ್ ರಿವರ್ಸ್ ಅಂತ, ಬ್ರಾಡ್ ರಿವರ್ಸ್, ವಿಶಾಲವಾದಂತ ಅಗಲವಾದಂತ ಒಂದು ನದಿಗಳಂತೆ. ನಂತರ ನದಿ ನದಗಳು ಎಂಬುದಾಗಿ ನೋಡ್ತಾರೆ. ನದಗಳು ಎಂಬುದಾಗಿ ಹೇಳುವಾಗ ಸ್ಟ್ರೀಮ್ಸ್ ಅಂತ. ಸ್ಟ್ರೀಮ್ಸ್ ಅಂದ್ರೆ ಹೊಳೆಗಳು, ಹೊಳೆಗಳು, ಹೊಳೆಗಳು. ಓಕೆ, ಅಲ್ಲಿ ಎರಡು ಪದ ಒಟ್ಟಿಗೆ ಸೇರಿಸಲ್ಪಟ್ಟಿದೆ. ವಿಸ್ತೀರ್ಣ ನದಿ ನದಗಳಂತೆ, ವಿಸ್ತೀರ್ಣ ನದಿ ನದಗಳಂತೆ ಎಂಬುದಾಗಿ ಹೇಳುವಾಗ ಅಲ್ಲಿ ಬ್ರಾಡ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ. ಬ್ರಾಡ್ ರಿವರ್ಸ್ ಎಂಬುದಾಗಿ ಹೇಳುವಾಗ ಅಗಲವಾದಂತ ವಿಸ್ತೀರ್ಣವಾದಂತ ನದಿಗಳು, ನಂತರ ಮತ್ತು ಹೊಳೆಗಳಂತೆ ದೇವರು ಅವರೊಂದಿಗಿರ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ ಏನೆಲ್ಲ ಸಂಚಾರ ಮಾಡೋದಿಲ್ಲ, ಅಲ್ಲಿ ಹುಟ್ಟುಗೋಲಿನ ದೋಣಿ ಹೋಗದ, ಘನ ನಾವೆಯು ಸಂಚರಿಸದ ಎಂಬುದಾಗಿ ನೋಡುತ್ತೇವೆ. ಆ ನದಿಯಲ್ಲಿ, ಆ ಹೊಳೆಗಳಲ್ಲಿ ಎಂದಿಗೂ ದೋಣಿ, ಅದು ಹುಟ್ಟುಗೋಲು ಹಾಕೊಂಡು ದೋಣಿ, ಚಿಕ್ಕ ಚಿಕ್ಕ ದೋಣಿಗಳು, ಯುದ್ಧದ ದೋಣಿಗಳು. ಆ ದಿನಗಳಲ್ಲಿ ಈ ದೋಣಿಗಳನ್ನು ಯುದ್ಧಕ್ಕಾಗಿ ಬಳಸ್ತಾ ಇದ್ರು. ಎಂದಿಗೂ ಸಹ ಯುದ್ಧ ಆಗೋದಿಲ್ಲ. ಈ ದೋಣಿಗಳಲ್ಲಿ ಸಂಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನೋಡುತ್ತೇವೆ. ನಂತರ ಅಲ್ಲಿ ನಾವೆ ಬರೆಯಲ್ಪಟ್ಟಿದೆ. ಅಲ್ಲಿ ಘನ ನಾವೆಯು ಸಂಚರಿಸದ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದ್ರೆ ದೇವರು ತಾನೇ ನದಿಯಾಗಿಯೂ ಹೊಳೆಯಾಗಿಯೂ ಇಸ್ರಾಯೇಲರೊಂದಿಗೆ ಇರುತ್ತಾನೆ. ಅಲ್ಲಿ ಬೇರೆ ಯಾರು ಸಹ ಸಂಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವರ ಒಂದು ಸ್ಥಳ ಅಂದ್ರೆ ಯೆರೂಸಲೇಮ್ ಅಥವಾ ಇಸ್ರಾಯೇಲ್ ಎಲ್ಲಿ ಇದೆ ಎಂಬುದಾಗಿ ಹೇಳುವಾಗ, ಇದು ಮೆಡಿಟರೇನಿಯನ್ ಸೀ ಇದೆಲ್ಲ ಅಥವಾ ಭೂಮಧ್ಯ ಸಮುದ್ರದ ಅಂಚಿನಲ್ಲಿರುವಂತ ಒಂದು ಪ್ರದೇಶವಾಗಿದೆ. ಅಲ್ಲಿ ಯಾವಾಗಲೂ ಸಹ ಯುದ್ಧಕ್ಕಾಗಿ ಬರುವಂತ ದೋಣಿಗಳು, ಯುದ್ಧಕ್ಕಾಗಿ ಬರ್ತಕ್ಕಂತ ಒಂದು ನಾವೆಗಳನ್ನ ಕಾಣುವಂತವರಾಗಿದ್ದರು. ಆದ್ರೆ ದೇವರು ಯಾವುದೇ ರೀತಿಯಾದಂತ ಯುದ್ಧ ಮಾಡುವಂತ ದೋಣಿ ಇಲ್ಲದೆ ಅಥವಾ ನಾವೆಗಳು ಬರದಂತೆ ಅಲ್ಲಿ ದೇವರು ತಾನೇ ಅವರಿಗೆ ನದಿ ನದಗಳಾಗಿ ಕಾಣಿಸಲ್ಪಡುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ಈ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಅವರೊಂದಿಗೆ ಯಾವ ರೀತಿಯಲ್ಲಿ ಇರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ವಿಸ್ತೀರ್ಣ ನದಿ ನದಗಳಂತೆ ನಮ್ಮೊಂದಿಗೆ ಇರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಹರಿಯುವ ನದಿಯಂತೆ, ಹೊಳೆಗಳಂತೆ ಇರುತ್ತಾನೆ ಎಂಬ ಸತ್ಯವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ದೇವರ ವಾಕ್ಯದಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ನದಿ ಹೊಳೆಗಳ ಕುರಿತಾಗಿ ಓದುವಾಗ ಅಲ್ಲಿ ಅದು ಸಮೃದ್ಧಿಯ ತೋರಿಸುವಂತದ್ದಾಗಿದೆ. ಅಲ್ಲಿ ಅವ್ರಿಗೆ ಯಾವ ಕೊರತೆ ಇಲ್ಲದನ್ನ ತೋರಿಸುವ ದೇವರ ವಾಕ್ಯ ಓದುವಾಗ ನಾವು 1ನೇ ಕೀರ್ತನೆ ಓದೋ ಸಮಯದಲ್ಲಿ ಬರೆಯಲ್ಪಟ್ಟಿದ 1ನೇ ಅಧ್ಯಾಯದಲ್ಲಿ ಓದುವಾಗ, ಯೆಹೋವನ ಧರ್ಮಶಾಸ್ತ್ರ ಆನಂದ ಪಡುವನಾಗಿ ಅದನ್ನೇ ಆಗಲು ಧ್ಯಾನಿಸ್ತಿರುವನು. ಎಷ್ಟೋ ಧನ್ಯನು ಅವನು ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇರುವನು. ನೀರಿನ ಕಾಲುಗಳಲ್ಲಿ ಬೆಳೆದ ಮರದ ಹಾಗೆ ಇರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರಲ್ಲೇ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದೆಂಬುದಾಗಿ 1ನೇ ಕೀರ್ತನೆ ಓದುವಂತರಾಗಿದ್ದೇವೆ. ಹಾಗಿದ್ರೆ ಈ ನದಿ ಏನ್ ತೋರಿಸ್ತಾ ಐತೆ, ನಮಗೆ ಸಫಲತೆ ಜೀವಿತವನ್ನು ತೋರಿಸುವಂತಾಗಿದೆ. ಅಂದ್ರೆ ನಾವು ಯಾವುದೇ ರೀತಿ ಬಾಡಿ ಹೋಗದಂತೆ ಸದಾ ಫಲ ಕೊಡ್ಲಿಕ್ಕೆ ಕರ್ತನ ಅದು ಸಿಂಬಲ್ ಆಗಿರುವುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯದಲ್ಲಿ ನಾವು ಓದಿದಾಗ 5ನೇ ವರ್ಷದಲ್ಲಿ ಯಾರು ದೇವ್ರನ್ನ ಆಶ್ರಯಿಸ್ಕೊಂಡು ಬದುಕ್ತಾರೋ ಅವ್ರು ಹೇಗಿರ್ತಾರೆ ಎಂಬುದನ್ನು ನೋಡುತ್ತೇವೆ. ಅವರು ಹೊಳೆಯ ದಡದಲ್ಲಿ ದಗೆಗೆ ಭಯಪಡದೆ ಹೊಳೆಯ ದಡದಲ್ಲಿ ಬೇರನ್ನ ಹರಡಿಕೊಂಡಿರ್ತಕ್ಕಂಥ ಮರಕ್ಕೆ ಸಮಾನನೆಂಬುದಾಗಿ ಅಲ್ಲಿ ಚಿತ್ರಿಸಿರುವುದನ್ನ ನೋಡುವಂತರಾಗಿದ್ದೇವೆ. ನಾವು ದೇವರಲ್ಲಿ ಭರವಸೆ ಇಟ್ಕೊಂಡು ಬದುಕುವಂತ ವ್ಯಕ್ತಿಯ ಜೀವನ ಹೇಗಿರ್ತದೆ ಎಂಬುದನ್ನ ನೋಡುತ್ತೇವೆ. 7ನೇ ವಚನ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಿರೋ ಮರಕ್ಕೆ ಸಮಾನನಾಗಿರುವನೆಂಬುದಾಗಿ ನೋಡುತ್ತೇವೆ. ಹೊಳೆಯ ದಡದಲ್ಲಿ ಬೆಳೆದಂತ ಮರ ಅದು ಒಂದು ಸಮೃದ್ಧಿಯಾಗಿರ್ತದೆ. ಯಾವ ದಯೆಗೆ ಭಯ ಪಡೋದಿಲ್ಲ. ಕ್ಷಾಮ ವರ್ಷ ಬಂದ್ರೂ ಸಹ ಚಿಂತೆ ಇಲ್ಲ. ಯಾಕೆ?
ಅದರ ದಡದಲ್ಲಿ, ಅದರ ಪಕ್ಕದಲ್ಲಿ ಅಲ್ಲಿ ಹೊಳೆ ಹರಿತಾ ಇದೆ. ಆ ಹೊಳೆ ಯಾರು? ದೇವರನ್ನ ಸೂಚಿಸುವಂತದ್ದಾಗಿದೆ. ದೇವರನ್ನ ಆಶ್ರಯಿಸಿಕೊಂಡು ಬದುಕುವಂತ ವ್ಯಕ್ತಿಗಳಿಗೆ ದೇವರು ಯಾವ ಒಂದು ಭಯ ಪಡದೆ ಅವರು ಸದಾ ಫಲ ಕೊಡ್ಲಿಕ್ಕೆ ಸಹಾಯ ಮಾಡ್ತಾನೆ ಎಂಬುದನ್ನ ನೋಡುವಂತರಾಗಿದೆ. ಅಂತ ಒಂದು ಜೀವಿತ ಆ ಒಂದು ಯೆರೂಸಲೇಮಿನ ಜೀವಿತವಾಗ್ತದೆ ಎಂಬ ಸತ್ಯವನ್ನ ನಾವು ನೋಡುತ್ತೇವೆ. ನಾವು ಯೆರೂಸಲೇಮಿನ ಕುರಿತಾಗಿ ಓದುವಾಗ ಅಲ್ಲಿ ನದಿ ಹರಿತದೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ದೇವರ ವಾಕ್ಯದಲ್ಲಿ ಓದುವಾಗ ಪ್ರಕಟಣೆ ಗ್ರಂಥಕ್ಕೆ ಬರುವ ಸಮಯದಲ್ಲಿ ನಾವು 22ನೇದಲ್ಲಿ ಓದುತ್ತೇವೆ ಆ ನದಿಯ ಕುರಿತಾಗಿ. 22ನೇ ವಚನ, 22ನೇ 1ನೇ ವಚನ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ದೇವರಿಗೆ ಮಹಿಮುಂಟಾಗ್ಲಿ. ಅಲ್ಲಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಯಾವ ಪಟ್ಟಣದ ಮಧ್ಯೆ? ಯೆರೂಸಲೇಮ್ ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಎಂಬುದನ್ನು ನೋಡುತ್ತೆ. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ನೋಡುವಾಗ ಒಂದು ನದಿ ಹರಿಯುತ್ತಾ ಇದೆ. ಎಲ್ಲಿಂದ? ಸಿಂಹಾಸನದಿಂದ. ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಬರ್ತಾ ಇದೆ ಎಂಬುದನ್ನ ನಾವು ನೋಡುತ್ತೇವೆ. ಇದನ್ನ HKL ಪ್ರವಾದನೆ ಗ್ರಂಥಲ್ಲೂ ನಾವು ಓದ್ತೇವೆ. ನಾವು ಅದರ ಕುರಿತಾಗಿ ಕಳೆದ ಸಾರಿ ಕೇಳಿಸ್ಕೊಂಡಿದ್ದೇವೆ. ಹೀಗೆ ಒಂದು ನದಿ ಅದೇ ಅದು ಹುಟ್ಟಿ ಹರಿತಾ ಇದೆ ಅಂದ್ರೆ ಆ ನದಿ ಏನ್ ತೋರಿಸ್ತಾ ಇದೆ? ನದಿ, ಹೊಳೆ ಎಲ್ಲವೂ ಏನು ಸಮೃದ್ಧಿಯನ್ನ ಅಥವಾ ಯಾವುದೇ ರೀತಿಯಾದಂತ ಒಂದು ನಿಶ್ಚಿಂತೆ ಇಲ್ಲದೆ, ಯಾವುದಕ್ಕೂ ಕ್ಷಾಮಕ್ಕೆ ಭಯಪಡದೆ ಸದಾ ಫಲ ಕೊಡುವಂತ ಮರಕ್ಕೆ ಒಂದು ಅದು ಅನುಕೂಲವಾಗಿದೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಇದು ದೇವರು ತಾನೇ ಹಾಗೆ ಯೆರೂಸಲೇಮ್ಗೆ ಇರ್ತಾನೆ ಎಂಬುದನ್ನ ಅಥವಾ ಯೆರೂಸಲೇಮಿನ ನಿವಾಸಿಗಳಿಗಿರ್ತಾನೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಹೇಗೆ? ವಿಸ್ತೀರ್ಣ ನದಿಗಳಂತೆ ನಮ್ಮೊಂದಿಗೆ ಇರುವನೆಂಬುದಾಗಿ ನೋಡುವಂತರಾಗಿದ್ದೇವೆ. ದೊಡ್ಡ ಆಶೀರ್ವಾದ ಪ್ರೇರೆ ಈಗಿರುವಂತದ್ದು ಕರ್ತನು. ಓಕೆ, ನಂತರ ನಾವು 22ನೇ ವಚನಕ್ಕೆ ಬರೋಣ. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನು. ಓಕೆ, ದೇವರಿಗೆ ಮಹಿಮೆ ಆಗ್ಲಿ ಪ್ರಿಯರೇ. ಈ ವಚನವನ್ನು ಸಹ ನಾವು ಬಾಯ್ಪಾಠ ಮಾಡೋಣ. ಮುಂದಿನ ದಿನಗಳಲ್ಲಿ ಬಾಯ್ಪಾಠ ಮಾಡಿ ಈ ವಚನಗಳನ್ನ ನಾವು ಕಲ್ತ್ಕೊಳ್ಳೋಣ ಪ್ರಿಯರೇ. ಓಕೆ, ಕಳೆದ ದಿನದಲ್ಲಿ ನಾವು 14ರಿಂದ 16 ತನಕ ಬಾಯ್ಪಾಠ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ 22ನೇ ವಚನವನ್ನು ಸಹ ನಾವು ಚಿಕ್ಕದದು ಒಂದೇ ಒಂದು ವಚನ, ಅದನ್ನು ಸಹ ನಾವು ಬಾಯ್ಪಾಠ ಮಾಡೋಣ. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಅವರ್ ಜಡ್ಜ್. ಯೆಹೋವನು ನಮಗೆ ಧರ್ಮ ವಿಧಾಯಕ, ಲಾ ಗಿವರ್, ನಮಗೆ ಕಾನೂನುಗಳನ್ನ ಕೊಡ್ತಾನೆ ಅಂತ. ಯೆಹೋವನು ನಮ್ಮ ರಾಜ, ಆತನ ಕಿಂಗ್, ಅವರ್ ಕಿಂಗ್. ಆತನೇ ನಮ್ಮನ್ನು ರಕ್ಷಿಸುವನು. ಈ ಸೇವ್ಸ್ ಅಸ್, ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ ಎಂಬುದನ್ನ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ನಮಗೆ ಆತನ ನ್ಯಾಯಾಧಿಪತಿ, ನಮ್ಮ ಧರ್ಮ ವಿಧಾಯಕ, ನಮ್ಮ ರಾಜ, ನಮ್ಮನ್ನು ರಕ್ಷಿಸುವನು ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಈ ದೇವರು ನದಿಗಳಂತೆ ವಿಸ್ತೀರ್ಣ ನದಿಗಳಂತೆ ನಮ್ಮೊಂದಿಗಿರ್ತಾನೆ ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ದೇವರು ಯಾರು? ಈ ದೇವರು ಯಾರು? ನಾವು ನಂಬಿರುವಂತ ದೇವರು ಯಾರು? ನಾವು ಸೇವಿಸುವಂತ ದೇವರು ಎಂತವನು? 22ನೇ ವಚನ, ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನೆಂಬ ಸತ್ಯವನ್ನೇ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಆತನೇ ಎಲ್ಲವೂ ನಮಗೆ. ಓಕೆ, ಒಂದು ವೇಳೆ ನೀವು 33ನೇ ಅಧ್ಯಾಯದ 14ರಿಂದ 16 ತನಕ 3 ವಚನಗಳು ಬಾಯ್ಪಾಠ ಮಾಡಿದ್ರೆ ಯಾರಾದ್ರು ಹೇಳ್ಬೋದಾ? ಮತ್ತೊಂದು ಸಾರಿ ಜ್ಞಾಪಿಸ್ಕೊಳ್ಳಿಕ್ಕೆ ಆ ವಚನ ಯಾರು ಹೇಳ್ಬೋದಾ? ನಾನು ಯಾಕೆ ಕೇಳ್ತೇನೆ ಮರ್ತು ಬಿಟ್ರೆ ಅಂತ. ಓಕೆ, ಅಂದ್ರೆ ಇಲ್ಲಿ ನೋಡುವಂತದ್ದು ದೇವರ ಸನ್ನಿಧಾನದಲ್ಲಿ, ಉನ್ನತನ ಸನ್ನಿಧಾನದಲ್ಲಿ ವಾಸಿಸ್ತಕ್ಕವರೆಂತವರು ಅಂತ. ಅಲ್ಲಿ 2 ಪ್ರಶ್ನೆಗಳು ಕೇಳಿಕೊಳ್ಳುತ್ತಾರೆ, ಈ ಜೀವನ ಪಾಪಿಗಳು ಮತ್ತು ಭ್ರಷ್ಟರು ಅಲ್ವೇ. ದೇವರ ಕುರಿತಾಗಿ ಅವ್ರು ಹೇಳ್ತಾರೆ, ನುಂಗುವ ಕಿಚ್ಚು, ಸದಾ ಹುರಿಯ ಜ್ವಾಲೆ ಎಂಬುದಾಗಿ. ನಂತರ ಯಾರು ವಾಸಿಸಬಲ್ಲರು ಎಂಬುದಾಗಿ ಅಲ್ಲಿ ಉತ್ತರ ಸಿಗ್ತದೆ. ಆ ವಾಸಿಸುವಂತ ಆ ವ್ಯಕ್ತಿಗಳ ಕ್ಯಾರೆಕ್ಟರ್ ಹೇಗಿರ್ಬೇಕು, ನಂತರ ಅವ್ರಿಗೆ ಏನು ಆಶೀರ್ವಾದ ಇರ್ತದೆ ಎಂಬುದನ್ನ ನಾವು ಇಷ್ಟು ವಿಷಯಗಳನ್ನ ಅಲ್ಲಿ ನೋಡುವಂತರಾಗಿದೆ. ಯಾರಾದ್ರೂ ನೋಡ್ಕೊಳ್ಳದೆ ಕಲ್ತಿದ್ದೀರಲ್ಲ, ಅದರಿಂದ ಹೇಳ್ಬಹುದಾ? ಹಲೋ ಅಂಕಲ್.
ಹಾ, ಇಲ್ಲ ಅನಿಲ್. ಯೆಶಾಯ 33 14-16 ವಚನಗಳು. ಯೆಹೋವನ ರಕ್ಷಣೆಯನ್ನು ಹೊಂದತಕ್ಕವರು ಯಾರು? ಚೀಯೋನಿನ ಪಾಪಿಗಳು ಹೆದರುತ್ತಾರೆ, ಆ ಭ್ರಷ್ಟರು ನಡುಕಕ್ಕೆ ಒಳಗಾಗಿ. ನಮ್ಮಲ್ಲಿ ಯಾರು ನುಂಗಿರುವ ಕಿಚ್ಚಿನ ಸಂಗಡ ವಾಸಿಸಬಲ್ಲರು? ನಮ್ಮಲ್ಲಿ ಯಾರು ಸದಾ ಉರಿಯುವ ಜ್ವಾಲೆಗೊಡನೆ ತಂಗಿಯಾರು ಅಂದುಕೊಳ್ಳುತ್ತಾರೆ? ಕೇಳಿರಿ, ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಹೋದರಿ, ಕೊಲೆಯ ಮಾತಿಗೆ ಕಿವಿಗೊಡದೆ ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸನ್ನಿಧಾನದಲ್ಲಿ ವಾಸಿಸುವನು. ಇವನಿಗೆ ಆಶ್ರಯವು ಗಿರಿಗಿದ್ದ, ಅನ್ನ ಉಚಿತವಾಗಿ ಒದಗುವುದು, ನೀರು ನಿಸ್ಸಂದೇಹ. ಓಕೆ, ಗುಡ್. ಕಳೆದ ಸಾರಿ ಸಹ ಫಸ್ಟ್ ಹೇಳಿದ್ದು ಅನಿಲೇ, ಈಗ್ಲೂ ಸಹ ಆತನೇ ಸರಿಗೆ ಆಗಿ ಕರೆಕ್ಟ್ ಆಗಿ ಹೇಳುದು. ದೇವರಿಗೆ ಮಹಿಮೆ ಆಗ್ಲಿ ಪ್ರೇರ್. ಈಗ ಎಲ್ಲರೂ ನಾವು ಕಲಿಯೋಣ, ದೇವರ ವಾಕ್ಯ ಕಲಿಯೋದ್ರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರೋಣ, ಬಾಯ್ಪಾಠ ಮಾಡೋಣ. ಓಕೆ, 22ನೇ ವಚನ ಸಹ ಮುಂದಿನ ದಿನಗಳಲ್ಲಿ ನಾವು ಕಲ್ತ್ಕೊಳ್ಳೋಣ ಪ್ರೇರೆ. ನಮ್ಮ ದೇವರು ನಮಗೆ ಯಾರು ಅಂತ. ನಮ್ಮ ದೇವರು ನಮಗೆ ಯಾರು? ನಮ್ಮ ನ್ಯಾಯಾಧಿಪತಿ, ನಮಗೆ ಧರ್ಮ ವಿಧಾಯಕ, ನಮ್ಮ ರಾಜ, ನಮ್ಮನ್ನು ರಕ್ಷಿಸುವವನು. 4 ವಿಷಯಗಳಲ್ವಾ? ನಮ್ಮ ನ್ಯಾಯಾಧಿಪತಿ, ನಮ್ಗೆ ಧರ್ಮ ವಿಧಾಯಕ, ನಮ್ಮ ರಾಜ, ನಮ್ಮನ್ನು ರಕ್ಷಿಸುವವನು. ಅಂತಹ ದೇವರು ನಾವು ನಂಬಿರುವಂತದ್ದು. ನಂತರ 23ನೇ ವಚನಕ್ಕೆ ಬರೋಣ. ನಿನ್ನ ಹಗ್ಗಗಳು ಸಡಿಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು. ನಿನ್ನ ಹಗ್ಗಗಳು ಸಡಿಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು. ಪಟವನ್ನು ಮುದುರದಂತೆ ಹಿಡಿಯಲಿಕ್ಕೂ ಆಗಲಿಲ್ಲ. ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು. ಇಲ್ಲಿ ಹಿಂದೆ ಅವರ ಸ್ವಯಂ ಆತುಕೊಂಡಿರಲ್ಲ, ದೇವರು ಬಿಟ್ಟು, ಹಾಗೆ ಎಂತೆದಾಯಿತು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅವರ ಒಂದು ಸ್ವಂತ ಪ್ರಯತ್ನಗಳು, ಸ್ವಂತ ಬಲ, ಸ್ವಂತ ಶಕ್ತಿಯನ್ನು ಆತುಕೊಂಡು ಹೋದದ್ರಿಂದ ಏನಾಯ್ತು? ಈ ನಿನ್ನ ಹಗ್ಗಗಳು ಸಡಿಲಿ ಅಂದ್ರೆ ಲೂಸ್ ಆಗಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು. ಅಂದ್ರೆ ಇಲ್ಲಿ ಒಂದು ಹಡಗಿನ ಒಂದು ಚಿತ್ರಣ. ಹಡಗಿನಲ್ಲಿ ಒಂದು ಸ್ತಂಭ ಇರ್ತದೆ, ಅಲ್ಲಿ ಒಂದು ಪಟ ಇರ್ತದೆ. ಪಟ ಅಂದ್ರೆ ಒಂದು ಬಾವುಟ, ಅಂದ್ರೆ ಪಟ ಇಟ್ಟಿರ್ತಾರೆ ಅದು ಪ್ರಯಾಣ ಮಾಡ್ಲಿಕ್ಕೋಸ್ಕರ. ಅದು ಮುದುರ್ಕೊಳ್ಳುವಾಗ ಅದನ್ನ ಸಡಿಲಿಸ್ಲಿಕ್ಕಾಗಲಿಲ್ಲ ನಿನಗೆ. ಅಂದ್ರೆ ಅರ್ಥ, ಸಡಿಲಿಸ್ಲಿಕ್ಕಾಗ್ಲಿಲ್ಲ, ಸರಿಯಾಗಿ ಪ್ರಯಾಣ ಮಾಡ್ಲಿಕ್ಕಾಗಲ್ಲ, ಸರಿಯಾದ ದಿಕ್ಕಿಗೆ ಪ್ರಯಾಣ ಮಾಡಿ ಬೆಳೆಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ಆ ಸ್ತಂಭವೂ ಸಹ ಸ್ಥಿರಪಡಿಸ್ಲಿಕ್ಕೆ ನಿನ್ನ ಹಗ್ಗ ಏನಿದೆಯೋ ಆ ಒಂದು ಸ್ತಂಭವನ್ನ, ಆ ಕಂಬವನ್ನ ಸ್ಥಿರಪಡಿಸ್ಲಿಕ್ಕೆ ಆಗಿಲ್ಲ. ಯಾವುದನ್ನು? ಪಟ ಕಟ್ಟಿರುವಂತ ಆ ಸ್ತಂಭವನ್ನು ನಿನ್ನ ಕೈಲಿ ಸ್ಥಿರಪಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅಂದ್ರೆ ಅರ್ಥ, ನಿನ್ನ ಹಗ್ಗ, ನಿನ್ನ ಸ್ತಂಭವನ್ನ, ನಿನ್ನ ಪಟವನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅರ್ಥ, ನಮ್ಮ ಸ್ವಪ್ರಯತ್ನಗಳು, ದೇವ್ರನ್ನ ಹತ್ತುಕೊಳ್ಳದೆ ಬದುಕುವಂತ ನಮ್ಮ ಸ್ವಬಲ, ಸ್ವಜ್ಞಾನ ಎಲ್ಲವೂ ಸಹ ವ್ಯರ್ಥ ಎಂಬುದಾಗಿ ಹೇಳುವಂಥದ್ದು. ಎಲ್ಲ ಪ್ರಯತ್ನ ಪಟ್ಟರು ಸಹ ಏನಾಗ್ಲಿಲ್ಲ, ಅವರು ಸ್ತಂಭವನ್ನ, ಅದರ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾಗದೆ ಹೋದವು. ಪಟವನ್ನು ಮುದುರದಂತೆ ಹಿಡಿಯಲಿಕ್ಕೂ ಆಗಲಿಲ್ಲ ಎಂಬುದಾಗಿ ನೋಡೋದು. ಹಾಗೇನಾಯ್ತು? ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು. ನಿನ್ನನ್ನೇ ನೀನು ಆತುಕೊಂಡು, ನಿನ್ನ ಮೇಲೆ ನೀನು ಭರವಸೆ ಇಟ್ಟುಕೊಂಡು ಹೋದ್ರಿಂದ ಏನಾಯ್ತು? ದೊಡ್ಡ ಕೊಳ್ಳೆ ಆಯ್ತು ಮತ್ತು ಸೂರೆ ಹಂಚಿಕೆಯಾಯಿತು, ಹಂಚುವುದಕ್ಕೆ ಆಸ್ಪದವಾಯಿತು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಇಸ್ರಾಯೇಲರ ಹಿಂದೆ ಅವರನ್ನೇ ಅವರು ಆತುಕೊಂಡು ಅವರ ಬಲದ ಮೇಲೆ ನಿಂತುಕೊಂಡದ್ರಿಂದ ಏನಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಇಲ್ಲಿ ದೇವರನ್ನೇ ಆತುಕೊಳ್ಳುವಾಗ ಎಂಥ ಆಶೀರ್ವಾದಗಳು ಉಂಟಾಗ್ತದೆ ಎಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ದೇವರು ತಾನೇ ಯೆರೂಸಲೇಮಿಗೆ ಒಂದು ಸುಸ್ಥಿತಿಯನ್ನು ತರುತ್ತಾನೆ. ಆತನು ತಾನೇ ಅದು ಸ್ಥಿರವಾಗಿರ್ಲಿಕ್ಕೆ ಕಾರಣವಾಗ್ತಾನೆ ಎಂಬ ಸತ್ಯವನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ನಮ್ಮ ಸ್ವಪ್ರಯತ್ನಗಳು, ಸ್ವಬುದ್ಧಿ, ಸ್ವಜ್ಞಾನಗಳು, ಸ್ವಬಲ ಏನ್ ಹೇಳ್ತೀಯೋ, ನಾವು ಆತುಕೊಳ್ಳತಕ್ಕಂಥ ವಿಷಯಗಳು, ಇದೆಲ್ಲವೂ ಸಹ ವ್ಯರ್ಥ ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದೆ. ದೇವ ಮಕ್ಕಳೇ, ನಮ್ಗೆ ಎಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ಬಲವಿದ್ದರೂ, ಎಷ್ಟೇ ಐಶ್ವರ್ಯವಿದ್ದರೂ, ಏನೇ ಇದ್ದರೂ ಸಹ ಅದೆಲ್ಲವೂ ನಮ್ಮ ಯಾವ ಕೆಲಸಕ್ಕೂ ಬಾರದಂಥದ್ದು. ದೇವರೇ ನಮಗೆ ಆಧಾರವಾಗಿರ್ಲಿ, ದೇವರನ್ನೇ ಆಶ್ರಯಿಸಿಕೊಳ್ಳುವಂತರಾಗಿರೋಣ. ಆ ದೇವರು ತಾನೇ ನಮಗೆ, ಆತನು ನಮ್ಮ ಜೀವಿತವನ್ನ ಸ್ಥಿರಪಡಿಸುವಂತವನು, ನಮ್ಮ ಜೀವಿತಕ್ಕೆ ಆಶೀರ್ವಾದ ಕೊಡುವಂತವನು ಆಗಿದ್ದಾನೆ. ಆತನು ತಾನೇ ನಮಗೆ ನದಿಗಳಂತೆ, ಆತನು ವಿಶಾಲವಾದಂತಹ ನದಿಯಂತೆಯೂ
ಹೊಳೆಗಳಂತೆಯೂ ನಮಗಿದ್ದಾನೆ. ನಾವು ಆಗ ಸಮೃದ್ಧಿಯಾಗಿ ಫಲ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅದನ್ನು ಬಿಟ್ಟು ನಮ್ಮ ಕೈ ಕೆಲಸದ ಕಾರ್ಯಗಳ ಮೇಲೆ ಹಾತುಕೊಳ್ಳುವಂಥದ್ದು ಬೇಡ. ಎಷ್ಟೋ ಉದಾಹರಣೆಗಳು ಸತ್ಯವೇದದಲ್ಲಿದೆ. ದೇವರನ್ನು ಬಿಟ್ಟು ಹೋದಂತ ಯುದ್ಧಕ್ಕೆ ಹೋದಂತ ಅರಸರುಗಳು ಏನಾದ್ರು ಅವರೆಲ್ಲರೂ ಸಹ ಸೋತ್ ಹೋದ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದೆ. ಅನೇಕರು ದೇವರನ್ನ ಬಿಟ್ಟು ಅವರು ಶತ್ರುಗಳ ಮೇಲೆ ಹೋದಾಗ ಅವರ ಪ್ರಯತ್ನ ನಿಷ್ಫಲವಾಯಿತು. ಶತ್ರುಗಳ ಮೇಲೆ ದಾಳಿ ಮಾಡಿ ಸೂರೆ ಮಾಡಿದ್ರೆ ಎಂಬ ಸತ್ಯವನ್ನ ನಾವು ನೋಡ್ತೇವೆ. ಯಾವಾಗ ದೇವರನ್ನ ಆಶ್ರಯಿಸಿಕೊಂಡು ಹೋಗುತ್ತಾರೋ ಅವರೆಲ್ಲರೂ ಸಹ ಜಯವನ್ನ ಗಳಿಸಿದ್ರು ಎಂಬ ಸತ್ಯವನ್ನ ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾವು ಒಬ್ಬ ಅರಸನು ಹಾಸನ ಕುರಿತಾಗಿ ಓದುವಾಗ ಆತನು ದೇವರನ್ನ ಆಶ್ರಯಿಸಿಕೊಂಡು ಒಂದು ದೊಡ್ಡ ಸೈನ್ಯವನ್ನ ಆತನು ಜಯಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಲಕ್ಷಾಂತರ ಜನರು ಸೈನಿಕರು ಬಂದಿರು. ಆಗ ದೇವರ ಹತ್ರ ಬೇಡುತ್ತಾನೆ, ಬಲಿಷ್ಠನು ದೇವರೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ಎಂಬುದಾಗಿ ದೇವರ ಹತ್ರ ಕೇಳಿಕೊಳ್ಳುತ್ತಾನೆ. ನಾನು ಬಲಹೀನ, ಬಲಿಷ್ಠನವನು, ಲಕ್ಷಾಂತರ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾನೆ, ನನಗೆ ನೀನಲ್ಲದೆ ಇನ್ಯಾರು ಆಶ್ರಯವಿಲ್ಲ. ಆಗ ದೇವರು ದೊಡ್ಡ ಜಯವನ್ನ ಆಸನಿಗೆ ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಹಿಜ್ಕೀಯನ ಜೀವಿತಲ್ಲ ಹಂಗೇನೆ. ಹಿಜ್ಕೀಯನ ಹೇಳಿದನು, ದೇವರ ಮುಂದೆ ಹೇಳಿದನು, ಅಶ್ಶೂರದ ಅರಸನು ಬಂದು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾನೆ. ಎಲ್ಲರೂ ಜಯಿಸಿರು ನಿಜ. ಅವನು ಎಲ್ಲ ದೇವತೆಗಳನ್ನ ಹಾಳು ಮಾಡೋದಿದ್ದ, ಅವು ದೇವರುಗಳಲ್ಲ, ನೀನು ಜೀವಿಸುವ ದೇವರು ಕರ್ತನೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರನ್ನೇ ಆಶ್ರಯಿಸಿಕೊಂಡದ್ರಿಂದ ದೊಡ್ಡ ಜಯ ಉಂಟಾಯಿತು ಹಿಜ್ಕೀಯನಿಗೆ ಎಂಬುದನ್ನ ನಾವು ಮುಂದಿನ ವಾಕ್ಯ ಭಾಗದಲ್ಲಿ ಕಲಿತೇವೆ. ಅಂತಲೇ ಪ್ರಿಯರು, ದೇವರನ್ನ ಆಶ್ರಯಿಸಿಕೊಂಡಂತ ವ್ಯಕ್ತಿಗಳು ಜಯ ಗಳಿಸಿದರು. ದೇವರನ್ನು ಬಿಟ್ಟು ಹೋದಂತರೆಲ್ಲರೂ ಸೂರ್ಯ ಆದರು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ದೇವರನ್ನೇ ಆತುಕೊಂಡು ಹೋಗ್ಬೇಕೆಂಬ ಸತ್ಯವನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ನಂತರ 23ನೇ ವಚನಕ್ಕೆ ಬರೋಣ. ನಿನ್ನ ಹಗ್ಗಗಳು ಸಡಿಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು, ಪಟವನ್ನು ಮುದುರದಂತೆ ಹಿಡಿಯಲಿಕ್ಕೂ ಆಗಲಿಲ್ಲ. ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು. ಕುಂಟರು ಸುಲಿಗೆ ಮಾಡಿದರು. ಕುಂಟರು ಸುಲಿಗೆ ಮಾಡಿದ್ರು. 14ನೇ ವಚನ ಈಗ ಚೀಯೋನ್ ಕುರಿತಾಗಿ ಹೇಳ್ತಾ ಇದೆ. ಚೀಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು. ದೇವರಿಗೆ ಮಹಿಮೆ ಉಂಟಾಗಲಿ. ಚೀಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು. ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಇದು ಬಹಳ ಪ್ರಾಮುಖ್ಯವಾದದ್ದು. ಕರ್ತನು ಚೀಯೋನಿನ ಅಸ್ವಸ್ಥತೆಯನ್ನು ತೆಗಿತಾನೆ, ಅವರ ಪಾಪವನ್ನ ಪರಿಹರಿಸ್ತಾನೆ ಎಂಬ ಸತ್ಯವನ್ನ ನೋಡುವಂತರಾಗಿದೆ. ಸಿಕ್ ಅಲ್ವೇ? ಪಾಪದ ಅಸ್ವಸ್ಥತೆ. ಪಾಪ ಒಂದು ರೋಗಕ್ಕೆ ಹೋಲಿಕೆ ಆಗಿರುವಂಥದ್ದು. ಪಾಪ ಎಂಬ ರೋಗದಿಂದ ಜನರನ್ನ ಪರಿಹಾರ ಮಾಡ್ತಾನೆ ಎಂಬುದನ್ನ ನೋಡುವಂತ ಯಾವ ಅಸ್ವಸ್ಥನು ಅಲ್ಲಿರನು ಎಂಬುದಾಗಿ ನೋಡುತ್ತೆ. ಆಗಿರೋ ಅರ್ಥ ಏನು? ಅಲ್ಲಿನ ಜನರು ಆತ್ಮೀಯ ಸ್ವಸ್ಥತೆಯಲ್ಲಿ ಇರ್ತಾರೆ, ಪಾಪ ಪರಿಹಾರ ಹೊಂದಿದವರಾಗಿ ಇರ್ತಾರೆ ಎಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದು, ಅಲ್ಲಿನ ಜನರ ಪಾಪವು ಪರಿಹಾರವಾಗುವುದೆಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಇಲ್ಲಿ ಚೀಯೋನಿನ ಮುಂದಿನ ಸುಸ್ಥಿತಿ ಕುರಿತಾಗಿ ನಾವು ಓದುವಾಗ ಮತ್ತೊಂದು ಸತ್ಯ ನೋಡುವಂಥದ್ದು. ಯಾವ ಅಸ್ವಸ್ಥನು, ಯಾವ ನಿವಾಸಿಯು ನಾನು ಅಸ್ವಸ್ಥನೆಂಬುದಾಗಿ ಹೇಳುವುದಿಲ್ಲ. ಅದರರ್ಥ ಒಬ್ಬ ಅಸ್ವಸ್ಥನು ಅಲ್ಲಿರೋದಿಲ್ಲ ಎಂಬುದಾಗಿ. ಯಾವ ನಿವಾಸಿಯು ಅಸ್ವಸ್ಥನೆಂಬುದಾಗಿ ಹೇಳೋದಿಲ್ಲ ಅಂದ್ರೆ ಯಾವ ಅಸ್ವಸ್ಥನು ಅಂದ್ರೆ ಯಾವ ಪಾಪಿಯೂ ಅಲ್ಲಿರ್ಲಿಕ್ಕಿಲ್ಲ ಅಂತ. ಪಾಪ ಪರಿಹಾರ ಎಲ್ಲರಿಗೂ ಆಗಿರ್ತದೆ ಎಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಓಕೆ, ಅಲ್ಲಿ ಚೀಯೋನಿನ ಮುಂದಿನ ಸುಸ್ಥಿತಿ ಹೇಗಿರ್ತದೆ? ಓಕೆ, ಕೆಲವು ಸತ್ಯಗಳನ್ನ ನಾವು ಇಲ್ಲಿ ಕಲಿತಾ ಬಂದೆವು. ಒಂದು, ಭೂಷಿತ ರಾಜನನ್ನ ಕಾಣುತ್ತಾರೆ. ಎರಡನೇದಾಗಿ ಅತಿ ವಿಸ್ತಾರವಾದ ಸ್ವದೇಶವನ್ನ ಕಾಣುತ್ತಾರೆ ಮತ್ತು ಇಂದಿನ ಭಯವನ್ನು ನೆನಪು ಮಾಡಿಕೊಂಡು ಭಯವಿಲ್ಲದವರಾಗಿ ಈಗ ಬದುಕುತ್ತಾರೆ. ನಂತರ ಕ್ರೂರ ಶತ್ರುಗಳನ್ನು ಅವರು ಕಾಣುವುದಿಲ್ಲ. ಅನ್ಯ ತೊದಲು ಮಾತು, ಅನ್ಯ ಭಾಷೆ ಆಡ್ತಕ್ಕಂಥ ಶತ್ರುಗಳು ಬಂದು ಅವ್ರನ್ನ ದಾಳಿ ಮಾಡೋದಿಲ್ಲ, ಅಂದ್ರೆ ಅಂತವ್ರನ್ನ ಕಾಣುವುದೇ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಚೀಯೋನ್ ಹೇಗಿರ್ತದೆ? ಅದೇ ಉತ್ಸವ, ನೆಮ್ಮದಿ, ಸ್ಥಿರವಾದಂತ ಒಂದು ಪಟ್ಟಣವಾಗಿರ್ತದೆ ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ ಅಲ್ವೇ? ಅವರ ಮಧ್ಯದಲ್ಲಿ ದೇವರು ಇರ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ದೇವರು ಹೇಗಿರ್ತಾನೆ? ವಿಸ್ತೀರ್ಣ ನದಿಗಳಂತೆ
ಆತನು ಅವರೊಂದಿಗೆ ಇರ್ತಾನೆ ಎಂಬುದಾಗಿ ನೋಡುವಂತರಾಗಿದೆ. ಇದು ದೊಡ್ಡ ಆಶೀರ್ವಾದ, ದೇವರು ನಮ್ಮೊಂದಿಗಿರುವಂತದ್ದು ಪ್ರಿಯರೇ. ಯಾಕೆ ಆ ದೇವರು ಎಂಥವನಾಗಿದ್ದಾನೆ? ನಮ್ಮ ನ್ಯಾಯಾಧಿಪತಿ, ಆತನು ನಮ್ಮ ಧರ್ಮ ವಿಧಾಯಕ, ನಮಗೆ ಧರ್ಮ ವಿಧಾಯಕ, ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನೆಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಹೇಗಿತ್ತು ನಿನ್ ಮೊದಲನೇ ಜೀವಿತ? ನಿನ್ನನ್ನೇ ನೀನು ಆತುಕೊಂಡದ್ರಿಂದ ನಿನ್ನ ಹಗ್ಗಗಳು ಲೂಸ್ ಆಗಿ ಪಾದವನ್ನು ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋಯಿತು ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಅಲ್ಲಿ ಸ್ತಂಭ ಸ್ಥಿರಪಡಿಸ್ಲಿಕ್ಕೆ ಆಗ್ಲಿಲ್ಲ ಮತ್ತು ಪಟ ಮುದುರದಂತೆ ಅದನ್ನು ಹಿಡಿಲಿಕ್ಕೂ ಆಗ್ಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಗಾಳಿ ಒಂದು ರೀತಿಯಾದ ಮುದುರ್ಕೊಳ್ತದೆ, ಆ ಮುದುರ್ಲಿಕ್ಕೂ ಆಗ್ಲಿಲ್ಲ ನಿನ್ನ ಕೈಲಿ. ಅದ್ರ ಅರ್ಥ ಅದು ಮುದುರ್ಕೊಂಡ್ರೆ ಏನರ್ಥ? ಸರಿಯಾಗಿ ಯಾತ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀರಿನ ಮೇಲೆ ದೋಣಿ ಚಲಿಸ್ಬೇಕಾದ್ರೆ ಸರಿಯಾದ ದಿಕ್ಕಿಗೆ ಅದು ಹೋಗ್ಬೇಕಾದ್ರೆ ಪಟ ಬಹಳ ಪ್ರಾಮುಖ್ಯ. ಅದಕ್ಕೊಂದು ಸ್ತಂಭವೂ ಸಹ ಬಹಳ ಪ್ರಾಮುಖ್ಯವಂತದ್ದು. ಅದರಿಂದ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಇಲ್ಲಿ ಹೇಳೋದನ್ನ ನೋಡುತ್ತೇವೆ. ಅದರ ಅರ್ಥ ನಿನ್ನನ್ನೇ ನೀನು ಆತುಕೊಂಡು ಹೋದದ್ರಿಂದ ಎಂಬುದಾಗಿ ಹೇಳೋದನ್ನ ನೋಡುತ್ತೇವೆ. ಅದರಿಂದ ಸುಲಿಗೆ ಆಯ್ತು ಎಂಬುದಾಗಿ. ಈಗ ಚಿಯೋನ್ ಹೆಂಗಾಗ್ತದೆ? ಯಾವ ನಿವಾಸಿಯು ಅಸ್ವಸ್ಥನಿರೋದಿಲ್ಲ, ಅಲ್ಲಿ ಎಲ್ಲರ ಪಾಪಗಳು ಪರಿಹಾರವಾಗ್ತದೆ ಎಂಬ ಸತ್ಯವನ್ನ ನೋಡುವಂತ ಇದು ಮುಂದೆ ನಾವು ನಿರೀಕ್ಷಿಸುವಂತ ಚಿಯೋನ ಸುಸ್ಥಿತಿ, ನಾವು ನಿರೀಕ್ಷಿಸುವಂತ ಯೆರೂಸಲೇಮಿನ ಸುಸ್ಥಿತಿ ಪ್ರಿಯರೇ. ಒಂದಿನ ನಮ್ಮ ರಾಜನು ಬರುತ್ತಾನೆ, ಆತನು ತನ್ನ ಆಳ್ವಿಕೆನ ಪ್ರಾರಂಭಿಸ್ತಾನೆ. ಆವಾಗ ಆಗ್ತಕ್ಕಂತ ಒಂದು ಸ್ಥಿತಿಯನ್ನ ಈ ವಾಕ್ಯ ಭಾಗದಲ್ಲಿ ನೋಡುವುದು. ಇನ್ನೂ ಆಗಿಲ್ಲ, ಇದು ಮುಂದೆ ನೆರಲಿಕ್ಕೆ ಇರ್ತಕ್ಕಂಥ ವಿಷಯ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೆಶಾಯನ ಕಾಲದಲ್ಲೇ ನೆರವೇರಿದಂತ ವಿಷಯಗಳುಂಟು, ಯೆಶಾಯನ ಕಾಲವಾದ್ಮೇಲೆ ನೆರವೇರಿದಂತ ಪ್ರವಾದನೆಗಳುಂಟು. ನಂತರ ಮುಂದೆ ಈಗ ಮುಂದೆ ಏನಿದೆಯೋ ಇನ್ನು ಮುಂದೆಯೂ ಸಹ ನಡೀತಕ್ಕಂತ ಅನೇಕ ಸಂಗತಿಗಳು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇದೆ ಪ್ರಿಯರೇ. ಯೆಶಾಯನ ಕಾಲದಲ್ಲಿ ಕೆಲವು ನೆರವೇರಿತು, ಅವನಿಗೆ ಜೀವಂತವಾಗಿರುವಾಗಲೇ. ಅವನು ಸತ್ತ ಮೇಲೆ ಕೆಲವು ನೆರವೇರಿತು. ನಂತರ ಇನ್ನೂ ಸಹ ನೆರವೇರ್ಬೇಕಂತ ವಿಷಯಗಳು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಪ್ರವಾದನೆ ಇದೆ. ಇದು ಒಂದು ಪ್ರವಾದನೆ, ಅಂದ್ರೆ ಚಿಯೋನಿನ ಮುಂದಿನ ಸುಸ್ಥಿತಿ. ಇದು 1000 ವರ್ಷ ಆಳ್ವಿಕೆಯಲ್ಲಿ ಆಗ್ತಕ್ಕಂತ ಒಂದು ಸುಸ್ಥಿತಿಯನ್ನ ನಾವು ನೋಡ್ತಾ ಬಂದೇವೆ. ಇಂತಹ ಒಂದು ಆಳ್ವಿಕೆಗೆ ನಾನು ನೀವುಗಳು ಸೇರುತ್ತೇವೆ. ಇಸ್ರಾಯೇಲ್ ಮಾತ್ರವಲ್ಲ, ನಾವು ಸಹ ಈ ಭೂಷಿತ ರಾಜನನ್ನ ಕಣ್ಣಾರೆ ಕಾಣ್ತೇವೆ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಈ ಅಬ್ರಾಮನಿಗೆ ಮಾಡಲ್ಪಟ್ಟಂತ ವಾಗ್ದಾನಕ್ಕೆ ನಾವು ಸಹ ಏನಾಗಿದ್ದೇವೆ? ಸಹ ಬಾಧ್ಯರಾಗಿದ್ದೇವೆ. ಅದರಿಂದ ನಾವು ನಂಬುವರು ಅಂತ ನಾವ್ಯಾರು? ಅಬ್ರಾಮನ ಮಕ್ಕಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ಕುರಿತ ಕಲಿಯುವ ಸಮಯದಲ್ಲಿ ಆ ಇಸ್ರಾಯೇಲ್ ತಾನೇ ನಮ್ಗಲ್ವಲ್ಲ ಎಂಬುದಾಗಿ ತಿಳ್ಕೊಬೇಡ್ರಿ. ಅಂದ್ರೆ ಯೇಸುವನ್ನು ನಂಬಿರ್ತಕ್ಕಂಥ ಎಲ್ಲರೂ ಸಹ ಯಾರ ಮಕ್ಕಳಂತೆ? ಅಬ್ರಾಮನ ಮಕ್ಕಳು. ಈ ಅಬ್ರಾಮನ ಮಕ್ಕಳಿಗೆ ದೇವರು ಪ್ರಾಮಿಸ್ ಮಾಡಿರೋದೇನು? ಅಬ್ರಾಮನ ಸಂತತಿಗೆ ಆ ದೇಶ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ನಾವು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಓದುವಾಗ ಬರೆಯಲ್ಪಟ್ಟಿದೆ ನೋಡಿ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿದ್ದು ಎಂಬುದಾಗಿ ಬರೆದಿದೆಯಲ್ಲ. ಆದುದರಿಂದ ನಂಬುವವರೇ, 7ನೇ ವಚನ, ನಂಬುವವರೇ ಅಬ್ರಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಯಾರ ಮಕ್ಕಳು? ಅಬ್ರಾಮನ ಮಕ್ಕಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ 8ನೇ ವಚನ, ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತ ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿದನು. ಹೀಗಿರಲಾಗಿ ನಂಬುವವರು ನಂಬಿಕೆಟ್ಟ ಅಬ್ರಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಗಮನಿಸಿ, ಹೀಗಿರಲಾಗಿ ನಂಬುವವರು ನಂಬಿಕೆಟ್ಟ ಅಬ್ರಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಎಂಬುದಾಗಿ ಬರೆಯಲು ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕೆಲ್ಲವೂ ನಾವು ಸಹ ಬಾಧ್ಯರು ಎಂಬುದನ್ನ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಎಫೆಸದವರು ಬರೆದ ಪತ್ರಿಕೆಯಲ್ಲೂ ಸಹ ಒಂದು ವಚನ ನಮಗೆ ಅಲ್ಲಿ ಬರೆಯಲ್ಪಟ್ಟಿದೆ, ನೋಡುವಂತರಾಗಿರೋಣ. 2ನೇ ಅಧ್ಯಾಯಕ್ಕೆ ಬರೋಣ. 2ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. 12ನೇ ವಚನ, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರಾಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಮ್ಮನ್ನು ನಿಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ.
ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬಾತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೈವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪದಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಅಂದ್ರ ಅನ್ಯ ಜನರಲ್ಲಿ ಕರ್ತ ನಂಬಿಕೆ ಬಂದಂತವರ ಒಂದು ಆಶೀರ್ವಾದ ಎಂತದ್ದು ಎಂಬುದಾಗಿ ನೋಡ್ತೇವೆ. ಫಸ್ಟ್ ಅವ್ರಿಗೆ ಅಬ್ರಾಹ್ಮನ್ ಉಂಟಾದ ವಾಗ್ದಾನದಲ್ಲಿ ಏನಿಲ್ಲ, ಪಾಲು ಇರಲಿಲ್ಲ. ಆದ್ರೆ ನಂಬಿಕೆ ಮುಖಾಂತರ ಅವ್ರಿಗೂ ಪಾಲು ಸಿಕ್ಕಿತು ಎಂಬ ಸತ್ಯವನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದೆ. ಹಾಗಿದ್ರೆ ಬೇರೆ ಈ ಒಂದು ಅತಿ ವಿಸ್ತಾರವಂತ ಸ್ವದೇಶ ಭೂಷಿತ ರಾಜನನ್ನ ಕಾಣುವಂಥದ್ದು ಬರೀ ಇಸ್ರಾಯೇಲ್ ರಕ್ಷಲ್ಪಟ್ಟಂತವ್ರು ಮಾತ್ರವಲ್ಲ, ಅನ್ಯ ಜನರು ರಕ್ಷಲ್ಪಟ್ಟಂತ ನಾವುಗಳು ಸಹ ಅವರೊಂದಿಗೆ ಈ ಕರ್ತನನ್ನು ನಾವು ಕಾಣುತ್ತೇವೆ, ಈ ಕರ್ತನೊಂದಿಗೆ ಇರುತ್ತೇವೆ, ಈ ಕರ್ತ ನಮ್ಮ ಜೊತೆ ಇರ್ತಾನೆ ಎಂಬ ಸತ್ಯವನ್ನು ನಾವು ನೋಡುವಂತರಾಗಿದೆ. ಅದರಿಂದ ಯೆರೂಸಲೇಮಿನ ಮುಂದಿನ ಸುಸ್ಥಿತಿ ಹೀಗಿರ್ತದೆ ಎಂಬುದನ್ನ ಯೆಶಾಯನ ಮುಖಾಂತರವಾಗಿ ದೇವರು ತಿಳಿಸಿರುವುದನ್ನು ನೋಡುವಂತರಾಗಿದ್ದೇವೆ. ಇಂತಹ ಒಂದು ಭಾಗ್ಯಕ್ಕೆ ದೇವರು ನಮ್ಮನ್ನು ಕರೆದ. ನಮ್ಗೆ ಕರ್ತನನ್ನ ಈಗ ನಾವು ಕಾಣದೇ ಇರ್ಬೋದು, ಒಂದು ದಿವಸ ಆತನನ್ನ ಇರುವ ರೀತಿಯಲ್ಲಿ ನಾವು ಕಾಣುತ್ತೇವೆ. ಆತನೇ ನಮ್ಮ ಜೊತೆ ನದಿಗಳಂತೆ ಆತನ ಇರುತ್ತಾನೆ ಎಂಬುದಾಗಿ ನೋಡುತ್ತೇವೆ. ನಮ್ಮನ್ನ ಸ್ಥಿರವಾಗಿರಿಸ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವ ಶತ್ರು ಭಯ ಇಲ್ಲದೆ ಬದುಕುವಂತ ಒಂದು ಜೀವಿತ ಆಗ್ತದೆ. ಆತನೇ ನಮಗೆಲ್ಲವೂ ಆಗಿರ್ತಾನೆ ಎಂಬ ಸತ್ಯವನ್ನ ನಾವು ನೋಡುತ್ತೇವೆ. ಇನ್ನು ಚೀಯೋನಲ್ಲಿ ಯಾವ ಅಸ್ವಸ್ಥನೂ ಇರೋದಿಲ್ಲ, ಅದರರ್ಥ ಯಾವ ಪಾಪಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಯಾವ ಪಾಪು ಇರುವುದಿಲ್ಲ ಎಂಬುದನ್ನ ನೋಡುವಂತರಾಗಿದ್ದೇವೆ. ಎಲ್ಲ ಪಾಪು ಪರಿಹಾರ ಆಗಿ ಎಲ್ಲರೂ ಶುದ್ಧರಾಗಿ ಅಲ್ಲಿ ಬದುಕ್ತಾರೆ ಎಂಬ ಸತ್ಯವನ್ನು ನಾವು ನೋಡುವಂತರಾಗಿದ್ದೇವೆ. ಅಂತಹ ಒಂದು ಜೀವಿತವನ್ನ ಮುಂದೆ ನಾವು ಕಾಣ್ಲಿಕ್ಕಿದ್ದೇವೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಅದರ ಕಡೆಗೆ ಗಮನವಿಟ್ಟು ಅದಕ್ಕೆ ಯೋಗ್ಯರಾಗಿ ಲೋಕದಲ್ಲಿ ಬದುಕುವಂತರಾಗಿರೋಣ. ದೇವರ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ. ಪ್ರಿಯರೇ.